ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಮೊದಲನೇ ಪ್ರೋಮೋ ಬಿಡುಗಡೆ ಆಗಿದೆ. ಅದರಲ್ಲೂ ಸಹ ವಾರದ ಕತೆ ಕಿಚ್ಚನ ಜೊತೆ ಏನ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಸಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಹಳಷ್ಟು ಜನರು ಇದುವರೆಗೂ ಸಹ ಅಶ್ವಿನಿ ಗೌಡ ಅವರಿಗೆ ಯಾವುದೇ ರೀತಿ ಅವ್ರು ತಪ್ಪು ಮಾಡಿದ್ರೂ ಸಹ ಕಿಚ್ಚ ಸುದೀಪ್ ಅವರು ಯಾವುದೇ ರೀತಿ ಕ್ಲಾಸ್ ತಗೊಳ್ಳೋದಿಲ್ಲ ಅನ್ನೋ ಒಂದು ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ ಆ ಒಂದು ವಿಚಾರದಲ್ಲೂ ಸಹ ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾರದೇ ತಪ್ಪಾದ್ರೂ ಅದನ್ನ ತಪ್ಪು ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾರೆ. ಸಾಕಷ್ಟು ಜನರ ಈ ವಾರ ಏನ್ ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಕಾದ್ ನೋಡ್ತಾ ಇದ್ರು. ಖಂಡಿತವಾಗ್ಲೂ ನಿನ್ನೆ ಎಪಿಸೋಡ್ ಮತ್ತೆ ಪ್ರೋಮೋದ ಬಗ್ಗೆ ಮಾತಾಡೋಣ. ದಯವಿಟ್ಟು ಎಲ್ಲ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಾವು ಮೊದಲನೇದಾಗಿ ಹೇಳಬೇಕು ಅಂದ್ರೆ, ನಾನು ಕೂಡ ದಿನನಿತ್ಯ ಅದರ ಬಗ್ಗೆನೇ ಹೇಳ್ತಾ ಇದ್ದೆ. ಈಗ ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಸ್ಕೂಲ್ ಇದ್ದ ಹಾಗೆ. ಅಲ್ಲಿ ಒಬ್ಬ ರಾಜಕಾರಣಿ ಮಗ ಬರ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಬರ್ತಾನೆ, ಒಬ್ಬ ಬಡವನ ಮಗ ಬರ್ತಾನೆ, ಒಬ್ಬ ಕೂಲಿ ಕಾರ್ಮಿಕನ ಮಗನೂ ಸಹ ಒಬ್ಬ ಶಾಲೆಗೆ ಬರ್ತಾ ಇರ್ತಾನೆ. ಒಂದೇ ಯೂನಿಫಾರ್ಮ್ ಹಾಕೊಂಡು ಒಂದು ಸ್ಕೂಲಿಗೆ ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಭಾವಿಸ್ಬೇಕೆ ಹೊರತು, ನಾನ್ ರಾಜಕಾರಣಿ ಮಗ, ನನಗೆ ನೀವೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ತಪ್ಪಾಗುತ್ತೆ. ಇದನ್ನೇ ಕಿಚ್ಚ ಸುದೀಪ್ ಅವರು ಪ್ರೋಮೋದಲ್ಲಿ ಹೇಳಿದ್ದು. ನೀವು ಪ್ರತಿಯೊಬ್ಬ ವ್ಯಕ್ತಿಗೂ, ಚಿಕ್ಕ ಮಗುಗೂ ಸಹ ನೀವು ರೆಸ್ಪೆಕ್ಟ್ ಅನ್ನ ಕೊಟ್ರೆ ನಿಮಗೆ ಅವರಿಂದ ರೆಸ್ಪೆಕ್ಟ್ ಸಿಗುತ್ತೆ ಹೊರತು ನೀವು ಕೊಡದೇ ಇದ್ರೆ ಖಂಡಿತವಾಗ್ಲೂ ಸಿಗಲ್ಲ ಅನ್ನೋದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಅದನ್ನು ನೀವು ಇನ್ನ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಸಹ ನೀವು ನೋಡೋದಕ್ಕೆ ಹೋದ್ರೆ ಎಲ್ರಿಗೂ ಸಹ, ರಕ್ಷಿತಾಯಿಂದ ಹಿಡಿದು ಅಶ್ವಿನಿ ಅವ್ರವರೆಗೂ ಸಹ ಪ್ರತಿಯೊಬ್ಬರಿಗೂ ನೀವು ತಾವು ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಓಕೆನಾ? ಹಾಗಾಗಿ ನಾವು ಫಸ್ಟ್ ಪ್ರೀತಿ ವಿಶ್ವಾಸನ ಜನರಿಗೆ ತೋರಿಸಿದ್ರೆ ಅವರು ತೋರಿಸ್ತಾರೆ. ನಾವು ಫಸ್ಟ್ ರೆಸ್ಪೆಕ್ಟ್ ಅನ್ನ ಕೊಟ್ರೆ ಅವರು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಅದನ್ನೇ ನಾವು ಹೇಳ್ತಾ ಇದ್ವಿ. ಅದನ್ನ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಅದರಲ್ಲೂ ಸಹ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಅಭಿಷೇಕ್ ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಕ್ಯಾಪ್ಟನ್ ಆಗ್ಲಿಕ್ಕೆ 12 ನಿಮಿಷಗಳ ಕಾಲ ಅವ್ರ ಮನಸ್ಸಿನಲ್ಲೇ ಎಣಿಸ್ತಾ ಇರಬೇಕು. ಬೇರೆಯವರು ಯಾರ್ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಅಭಿಷೇಕ್ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದು ರೇಂಜಿಗೆ ಅಶ್ವಿನಿ ಗೌಡ ಅವರಿಗೆ ಡಿಸ್ಟರ್ಬೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಗಿಲ್ಲಿ ಅವರು ಅದು ನೋಡ್ಲಿಕ್ಕೆ ಎಂಟರ್ಟೈನ್ಮೆಂಟ್ ಆಗಿತ್ತು ನಿಜ. ಸ್ಟಾರ್ಟಿಂಗ್ ಅಲ್ಲಿ ಅವ್ರೇನ್ ಹೇಳ್ತಾ ಇದ್ರು ಅದು ನೋಡ್ಲಿಕ್ಕೆ ಖುಷಿ ಆಗ್ತಾ ಇತ್ತು. ಬಟ್ ಹೋಗ್ತಾ 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 ಎಲ್ಲೋ ಒಂದ್ ಕಡೆ ತುಂಬಾ ಅತಿರೇಕಕ್ಕೆ ಹೋಗಿ ಕಾಮಿಡಿಯನ್ನ ಮಾಡ್ತಾರೆ. ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಾವು ಗಿಲ್ಲಿಯನ್ನ ಸಪೋರ್ಟ್ ಮಾಡಬೇಕು. ಗಿಲ್ಲಿಗೆ ಮಾಡಿದ್ದೆಲ್ಲವೂ ಕೂಡ ಸರಿ ಅಂತ ಹೇಳಕ್ಕಾಗಲ್ಲ. ಒಂದು ಲೆವೆಲ್ಗಿಂತ ಕ್ರಾಸ್ ಆಗಿ ಒಂಥರ ಹೊಡೆದ್ ಬಿಡೋ ರೇಂಜಿಗೆ ಈ ರೀತಿಯಾಗೆಲ್ಲ ಬಿಹೇವ್ ಮಾಡ್ತಾರೆ. ಅದ್ರ ಬಗ್ಗೆನೂ ಸಹ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂತಾರೆ, ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಗಿಲ್ಲಿ ಅವ್ರು ಇರೋದೇ ಹಾಗೂ ಏನು ಅಂತ ಗೊತ್ತಿಲ್ಲ. ಅವ್ರು ಯಾರು ಏನ್ ಹೇಳಿದ್ರು ಅವ್ರ ತನನ ಚೇಂಜ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಅವ್ರು ಇರೋದೇ ಹಾಗೆ, ಕಾಮಿಡಿ ಮಾಡ್ತಾ ಇರೋರು ಇದೆ, ಅವರು ವ್ಯಕ್ತಿತ್ವನೇ ಹಾಗೆ ಅಂತ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆ ಮೇನ್ ಹೈಲೈಟ್ ಆಗಿರೋ ಪಾಯಿಂಟ್ಗಳ ಬಗ್ಗೆ ಮಾತ್ರ ಹೇಳ್ತೀನಿ. ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೊಂಡಿದ್ದು ಖುಷಿ ಆಯ್ತಾ? ಮತ್ತೆ ನಿನ್ನೆ ಗಿಲ್ಲಿ ಅವರು ಮಾಡಿದ್ದು ಸರಿನಾ ತಪ್ಪಾ? ಮತ್ತೆ ರಘು ಅವರಿಗೆ ಸಂಬಂಧಪಟ್ಟಾಗ ರಘು ಅವರು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದ್ರು. ಯಾವಾಗ ಅವರಿಬ್ಬರ ನಡುವೆ ವಾಗ್ವಾದಗಳು ಶುರು ಆಯ್ತು, ಅವರು ಹೋಗಲು ಬರಲು ಅನ್ನಕ್ಕಿಡಿದ್ರು, ಇವರು ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಈ ಕ್ಷಣದ ಅಪ್ಡೇಟ್ ಅನ್ನು ತಿಳಿಸುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.